ಸಭೆ ಕೋರ್ ಕಮಿಟಿ ಸಭೆ ಮುಕ್ತಾಯ ಆಗಿದೆ. ಈಗ ಕ್ಲಸ್ಟರ್ ಮಟ್ಟದ ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಇನ್ನೊಂದು 10-15 ನಿಮಿಷಕ್ಕೆ ಆ ಸಭೆಯೂ ಕೂಡ ಪೂರ್ಣಗೊಳ್ಳುತ್ತೆ. 28 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಪ್ಲಸ್ NDA ಸೇರಿಸಿ ಗೆಲ್ಲೋದ್ರ ಬಗ್ಗೆ ಯಾವ್ಯಾವ ವಿಷಯಗಳು ಮುನ್ನೆಲೆಗೆ ಬರ್ಬೋದು, ಕಾಂಗ್ರೆಸ್ನ ಯೋಜನೆ ಏನಿದೆ ಇದೆಲ್ಲವೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಅವರು ಸಿದ್ದರಾಮಯ್ಯನವರು ಇತ್ತೀಚೆಗೆ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಚಳುವಳಿ ಮಾಡಿದ್ದೇ ಒಂದು ದುರುದ್ದೇಶ ಕಾರಣಕ್ಕೋಸ್ಕರ. ರಾಷ್ಟ್ರೀಯತೆ ವಿರುದ್ಧ ಪ್ರಾದೇಶಿಕ ಭಾವನೆಯನ್ನು ಎತ್ಕಡಬೇಕು ಅನ್ನುವಂಥ ಸಂಚು ನಡೆಸಿರೋದು ಅದರಲ್ಲಿ ವ್ಯಕ್ತ ಆಗುತ್ತೆ. ವಾಸ್ತವಿಕವಾಗಿ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಟ್ಟಿದ್ರು ಅವರು, ನಮಗಿರೋ ಮಾಹಿತಿ ಪ್ರಕಾರ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಗ್ರಾಂಟ್ಸ್ ಇನ್ ಏಡು ಎರಡೂ ಸೇರಿ 1,42,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಬಂದಿದ್ದು. ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಇನ್ ಏಡ್ ಸೇರಿ ನರೇಂದ್ರ ಮೋದಿಯವರು ಕೊಟ್ಟಿರೋದು 4,91,000, ಹತ್ತತ್ರ 3,49,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟರೂ ಕೂಡ ಒಂದು ತಪ್ಪಭಿಪ್ರಾಯ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಇವರು ವಿಫಲರಾಗಿದ್ದಾರೆ. ಈಗ ಅವರು ಖಜಾನೆ ಖಾಲಿ ಆಗಿರ್ಬೋದು. ಆ ಕಾರಣಕ್ಕೆ ಅವರು ವೈಫಲ್ಯನ ಮುಚ್ಚಾಕೊಳ್ಳೋದಕ್ಕೆ ಸಬ್ಜೆಕ್ಟ್ನ ವಿಷಯಾಂತರ ಮಾಡಬೇಕು ಮತ್ತು ಅನ್ಯಾಯ ಆಗ್ತಾಯಿದೆ ಅಂತ ಒಂದು ಜನರ ಮುಂದೆ ಬಿಂಬಿಸೋದಕ್ಕೋಸ್ಕರ ಒಂದು ಟೂಲ್ ಕಿಟ್ ಅಂದರೆ ಮುಂಚೆನೇ ಡಿಸೈನ್ ಮಾಡಿಕೊಂಡು ಯಾವಾಗ ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿಕೊಂಡು ಸಂಚು ಮಾಡಿದ್ದಾರೆ ಅನ್ನೋದು ನಮ್ಮ ಸಭೆಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ ವಿಷಯ. ಅದಕ್ಕೆ ನಾವು ಇದುವರೆಗೂ ಯಾವ್ಯಾವುದಕ್ಕೆ ಏನೇನು ಕೊಟ್ಟಿದ್ದೇವೆ, ರೈಲ್ವೆಗೆ ಎಷ್ಟು ಕೊಟ್ಟಿದ್ದೇವೆ, ರಸ್ತೆಗೆ ಎಷ್ಟು ಕೊಟ್ಟಿದ್ದೇವೆ, ಯಾವ್ಯಾವ ಸಹಾಯಧನ ಎಷ್ಟೆಷ್ಟು ಬಂದಿದೆ, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಹೆಚ್ಚಾಗಿದೆ, ಇದನ್ನು ನಾವು ಸಮಗ್ರ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ. ನಾವು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಮಗ್ರ ಮಾಹಿತಿಯನ್ನು ಇವರು ಒಂದು ಯೋಜನೆ ಏನಿದೆ ಅದನ್ನು ಬಯಲಿಗೆಳೆಯುವಂಥ ಕೆಲಸನೂ ಕೂಡ ಮಾಡ್ತೇವೆ. ಅವರೇನು ದುರುದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ ಅದನ್ನು ಬಯಲಿಗೆಳೆಯ ಕೆಲಸ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಿರ್ತಕ್ಕಂಥ ಅಂಶ.